ಬಿಡುಗಡೆಯ ಭಾಗ್ಯ 1 ವಾರಗಳ ಕಾಲ ಸದ್ಯ ಈ ವಿವಾದ ಇತ್ಯರ್ಥ ಆಗೋವರೆಗೂ ಸಿನಿಮಾ ಪ್ರದರ್ಶನಕ್ಕೆ ಅವಕಾಶ ಇಲ್ಲ. ಗರ್ವಿಷ್ಠ ಕಮಲ್ ಹಾಸನ್ಗೆ ಭಾರಿ ಹಿನ್ನಡೆಯಾಗಿದೆ. ಕನ್ನಡಿಗರನ್ನ ಕೆರಳಿಸಿದ ಕಮಲ್ ಹಾಸನ್ಗೆ ಚಳಿ ಬೆಳೆಸಿದೆ ಹೈಕೋರ್ಟ್. ನಾಡಿದ್ದು ಕರ್ನಾಟಕದಲ್ಲಿ ರಿಲೀಸ್ ಆಗಲ್ಲ ತಾಗ್ ಲೈವ್ ಸಿನಿಮಾ. ವಿವಾದ ಇತ್ಯರ್ಥ ಆಗೋವರೆಗೂ ಕೂಡ ಬಿಡುಗಡೆ ಇಲ್ಲ ಅಂತ ಕೋರ್ಟ್ ಹೇಳಿದೆ. 1 ವಾರದಲ್ಲಿ ವಿವಾದ ಇತ್ಯರ್ಥಕ್ಕೆ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ವಿವಾದವನ್ನ ಫಿಲ್ಮ್ ಚೇಂಬರ್ನಲ್ಲಿ ಇತ್ಯರ್ಥ ಪಡಿಸಿಕೊಳ್ಳಿ ಅಂತ. ಮತ್ತು ಜೂನ್ 10ನೇ ತಾರೀಕನ್ನ ವಿಚಾರಣೆಯನ್ನ ಕೈಗೆತ್ತಿಕೊಳ್ತಾರೆ. 10ನೇ ತಾರೀಕಿಗೆ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ಇಲ್ಲಿಯವರೆಗೂ ಕೂಡ ಕ್ಷಮೆ ಕೇಳುವಂತಹ ಸೌಜನ್ಯವನ್ನು ತೋರ್ತಾ ಇಲ್ಲ. ಆ ದಿಮಾಕಿನ ಪ್ರದರ್ಶನ ಮುಂದುವರ್ಕೊಂಡು ಹೋಗಿದೆ. ನಾನೇನು ತಪ್ಪು ಮಾಡಿಲ್ಲ, ನನಗೆ ಕರ್ನಾಟಕದ ಬಗ್ಗೆ ಪ್ರೀತಿ ಇದೆ, ಕನ್ನಡಿಗರನ್ನ ಅವಮಾನಿಸಿಲ್ಲ ಅಂತಾನೆ ಹೇಳ್ತಾ ಕನ್ನಡಿಗರಿಗಾಗಿರುವಂತಹ ನೋವಿನ ಬಗ್ಗೆ ಲೆಕ್ಕಿಸ್ತಾ ಇಲ್ಲ. ಬದಲಾಗಿ ನಾನು ಮಾಡಿದ್ದೇ ಸರಿ ಅನ್ನುವಂತಹ ಧೋರಣೆ. ಈ ಹಿನ್ನೆಲೆಯಲ್ಲಿ ತನ್ನ ಸಿನಿಮಾದ ಪ್ರದರ್ಶನ ಇಲ್ಲ. ಕನ್ನಡ ಪರ ಹೋರಾಟಗಾರರು ನಮ್ಮ ಜೊತೆಗೆ ಪ್ರವೀಣ್ ಶೆಟ್ಟಿ ಸರ್ ಇದ್ದಾರೆ, ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ತೆ. ನಮಸ್ತೆ ಮೇಡಮ್. ಕನ್ನಡಿಗರಿಗೆ ಸಿಕ್ಕಿರುವ ಮೊದಲ ಜಯ ಇದು ಸರ್. ಸಿನಿಮಾ ಬಿಡುಗಡೆ ಇಲ್ಲ, ವಿವಾದ ಇತ್ಯರ್ಥ ಆಗುವವರೆಗೂ ಬಿಡುಗಡೆಗೆ ಅವಕಾಶ ಇಲ್ಲ ಅಂತ ಕೋರ್ಟ್ ಹೇಳಿದೆ. ಇದು ಇಡೀ ಕನ್ನಡಿಗರ ಭಾವನೆಗಳಿಗೆ, ಕನ್ನಡಿಗರ ನೋವುಗಳಿಗೆ ಇವತ್ತು ಕನ್ನಡಿಗರ ಪರವಾಗಿ ಹೈಕೋರ್ಟ್ ನಿಂತಿದೆ ಅಂದ್ರೆ ತಪ್ಪಾಗಲ್ಲ. ಈ ರಾಜ್ಯದಲ್ಲಿ ಬಂದ್ಬಿಟ್ಟು ಕನ್ನಡ ಭಾಷೆ ಬಗ್ಗೆ ದ್ವೇಷ ಮಾಡೋದು, ಕನ್ನಡಿಗರ ಮೇಲೆ ದಾಳಿ ಮಾಡುವಂತದ್ದು, ಕಾವೇರಿ ನೀರನ್ನ ಕಬಳಿಸುವಂತದ್ದು, ಕನ್ನಡಿಗರ ಮೇಲೆ ಏನೇ ಉದ್ಯೋಗವನ್ನ ಕಿತ್ಕೊಂಡು ಹೋಗುವಂತದ್ದು, ಕನ್ನಡಿಗರ ಜಮೀನನ್ನ ಕಬಳಿಸುವಂತದ್ದು, ಏನೇ ಮಾಡಿದ್ರು ಕನ್ನಡಿಗರ ಮೇಲೆ ಏನೇ ಮಾತಾಡಿದ್ರು ಸಹ ನಮ್ಗೇನ್ ತೊಂದರೆ ಇಲ್ಲ ಅನ್ನುವಂತ ಭಾವನೆ ಇದೆಯಲ್ಲ, ಅದಕ್ಕೆ ಕೋರ್ಟ್ ಸ್ಪಷ್ಟವಾಗಿ ಇವತ್ತು ಎಚ್ಚರಿಕೆಯನ್ನು ಕೊಟ್ಟಿದೆ. ಇಡೀ ವಿಶ್ವ ತಿರುಗಿ ನೋಡ್ತಾ ಇದೆ. ಇದು ಒಂದು ಭಾಷೆ ಮೇಲೆ ಮಾತ್ರ, ಒಂದು ಜನಾಂಗದ ಮೇಲೆ ನಡೆಸುವಂತ ದಾಳಿ ಅಂದ್ರೆ ತಪ್ಪಾಗಲ್ಲ ಅನ್ಸುತ್ತೆ. ಆದ್ರಿಂದ ಇಲ್ಲಿ ಹಣ ಬೇಕು. ಇಲ್ಲಿ ಎಲ್ಲಾ ನಮ್ಮ ಕನ್ನಡದ ಚಿತ್ರಗಳನ್ನ ಕಿತ್ತಾಕಿ, ಕನ್ನಡ ಚಿತ್ರಗಳನ್ನ ಎಬ್ಸಿ, ಇವರು ಪರಭಾಷೆ ಚಿತ್ರಗಳನ್ನ ಇಲ್ಲಿ ಮಾಲ್ಗಳಲ್ಲಿ, ಥಿಯೇಟರ್ಗಳಲ್ಲಿ ಹಾಕಿ ಕನ್ನಡ ಚಿತ್ರರಂಗವನ್ನ ನಿರ್ನಾಮ ಮಾಡಿದ್ದಾರೆ. ಸರ್ಕಾರ ವಾಣಿಜ್ಯ ಮಂಡಳಿ ಮೀನಾಮೇಷ ಎಣಿಸಬಾರ್ದು. ವಾಣಿಜ್ಯ ಮಂಡಳಿ ನಾಟಕ ಆಡ್ತಾ ಇದೆ. ಒಂದ್ ಕಡೆ ಆ ಕಡೆ, ಒಂದ್ ಕಡೆ ಈ ಕಡೆ, ಎಲ್ಲಿ ಅವಕಾಶ ಸಿಕ್ಕಿದ್ರೆ ಬಿಟ್ಬಿಡೋಣ ಅನ್ನುವಂತ ಮನೋಸ್ಥಿತಿ ಇದೆಯಲ್ಲ, ಅದರಿಂದ ಅವ್ರು ಈಚೆ ಬರಬೇಕು. ಸರ್ಕಾರ ದಿಟ್ಟವಾದ ಕ್ರಮವನ್ನ ತಗೋಬೇಕು. ಪರಭಾಷೆಯವರಿಗೆ, ಪರಭಾಷೆ ಚಿತ್ರಗಳಿಗೆ ನಮ್ಮ ಉದ್ಯೋಗವನ್ನ ರಕ್ಷಣೆ ಮಾಡ್ಕೋಬೇಕಾಗಿದ್ದು ಸರ್ಕಾರದ ಕೆಲಸ. ಇವತ್ತು ಎಲ್ಲಾ ಕನ್ನಡ ಪರ ಸಂಘಟನೆಗಳು, ಕನ್ನಡಿಗರು, ಸರ್ಕಾರ, ವಾಣಿಜ್ಯ ಮಂಡಳಿ ಎಲ್ಲ ಒಟ್ಟಿಗೆ ಇವತ್ತು ನಮ್ಗೊಂದು ಜಯ ಸಿಕ್ಕಿದೆ. ಇದನ್ನ ಕನ್ನಡಿಗರು ಒಗ್ಗಟ್ಟಿಂದ ಇದನ್ನ ಎದುರಿಸುವಂತ ಕೆಲಸ ಮಾಡ್ಬೇಕನ್ನುವಂತ ಒತ್ತಾಯವನ್ನ ಮಾಡ್ತಾ ಇದ್ದೀವಿ. ಸರ್, ಇಲ್ಲಿವರೆಗೂ ಕ್ಷಮೆ ಕೇಳಲಿಲ್ಲ, ಮುಂದೆ ಬದಲಾವಣೆ ಆಗಬಹುದು, ಕ್ಷಮೆ ಕೇಳಬಹುದು ಅಂತ ಅನ್ಕೊಳ್ತೀರಾ? ಈ ವ್ಯಕ್ತಿಯಿಂದ ಅದು ಸಾಧ್ಯನಾ? ನಾನು ಅವನ ಕ್ಷಮೆ ನಮ್ಗೆ ಬೇಕಾಗಿಲ್ಲ. ಅವನ ದುರಂಕಾರ, ಅವನಿಗೆ ಇಲ್ಲಿ ಹಣ ಬೇಕು, ನಾನು ಕೋರ್ಟ್ ಮುಖಾಂತರ ಆರ್ಡರ್ ತರ್ತೀನಿ ಅಂತ ಕಾಂತಾರ ಸಿನಿಮಾದಲ್ಲಿ ಹೇಳಿದಾರಲ್ಲ, ಅದೇ ತರ ಇವತ್ತು ಶಿಕ್ಷೆ ಆಗಿರೋದು. ಕೋರ್ಟ್ ಮುಖಾಂತರ ನಾನು ಕನ್ನಡಿಗರ ವಿರುದ್ಧ ಪೊಲೀಸ್ ವ್ಯವಸ್ಥೆಯನ್ನ ತಂದು ಕನ್ನಡ ಹೋರಾಟಗಾರನ ಬಗ್ಬಡಿತೀನಿ, ಇಡೀ ದೇಶಕ್ಕೆ ಸಂದೇಶವನ್ನ ಕೊಡ್ತೀನಿ ಅನ್ನುವಂತ ದುರಂಕಾರ ಇದೆಯಲ್ಲ, ಅದಕ್ಕೆ ಇವತ್ತು ತಾಯಿ ಭುವನೇಶ್ವರಿ ಕೊಟ್ಟಿರುವಂತ ಉತ್ತರ, ಜಡ್ಜಿಗಳ ಮುಖಾಂತರ ಕೊಟ್ಟಿರುವಂತ ಉತ್ತರ. ಅದಕ್ಕಾಗಿ ಹೇಳ್ತಾ ಇದ್ದೀವಿ, ಕನ್ನಡಿಗರ ಮೇಲೆ ದಬ್ಬಾಳಿಕೆ ನಿಲ್ಬೇಕು. ಬೆಂಗಳೂರು ನಗರದಲ್ಲಿ ಏನಾಗ್ತಾ ಇದೆ? ನಿರಂತರವಾಗಿ ಹಲ್ಲೆ ನಡೀತಾ ಇದೆ, ಕನ್ನಡಿಗರ ಮೇಲೆ ದಬ್ಬಾಳಿಕೆ ನಡೀತಾ ಇದೆ, ಕನ್ನಡ ಭಾಷೆ ಮೇಲೆ ದಬ್ಬಾಳಿಕೆ ನಡೆಸ್ತಾ ಇದ್ದಾರೆ. ಈ ರೀತಿ ನಡೀತಾ ಇರುವಂತ ಸಂದರ್ಭದಲ್ಲಿ ಇಡೀ ಸರ್ಕಾರ ಜಾಗೃತರಾಗಬೇಕಾಗುತ್ತೆ. ಕನ್ನಡ ಸಿನಿಮಾವನ್ನು ಉಳಿಸಬೇಕಾಗಿದೆ, ಕನ್ನಡ ಚಿತ್ರರಂಗವನ್ನು ಉಳಿಸಬೇಕಾಗಿದೆ, ಕನ್ನಡಿಗರನ್ನ ಉಳಿಸಬೇಕಾಗಿದೆ, ನಮ್ಮ ಭಾಷೆಯನ್ನು ಉಳಿಸಬೇಕಾಗಿದೆ. ಇದು ಸರ್ಕಾರದ ಮೇಲೆ ಜವಾಬ್ದಾರಿ ಇದೆ. ಎಸ್ ಸರ್, ಧನ್ಯವಾದಗಳು ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡೋದಕ್ಕೆ.